ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ನ ಪ್ರಾಬಬ್ಲಿ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡಿದೀವಿ ಅಂತ ಅನ್ಕೋತೀವಿ ಇವತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇದು ನನ್ನ ರಿಯಾಕ್ಷನ್ ಆಗಿರುತ್ತೆ. ಅಂಡ್ ಇವತ್ತು ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ನಡುವೆ ಹೆಲ್ ಇನ್ ಎ ಸೆಲ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಮುಗಿದ ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ, ಇದು ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ಅಂತ. ಗೊತ್ತಿಲ್ಲ ಅದಾದ್ಮೇಲೆ ಅವರು ಬರ್ತಾರೋ ಇಲ್ವೋ ಅಂತ, ಬಟ್ ಒರಿಜಿನಲ್ ಆಗಿ ನಮ್ಮ ಮೈಕಲ್ ಕೋಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವ್ಯಾರಾದ್ರೂ ಕೂಡ ಕೇಳಿಸ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನಗಂತೂ ಕ್ಲಿಯರ್ ಆಗಿ ಕೇಳಿಸ್ತು. ನಮ್ಮ ಬ್ರಾಕ್ ಲೆಸ್ನರ್ ಅವರು ಸೋತಾದ್ಮೇಲೆ ಮೈಕಲ್ ಕೋಲ್ ಅವರು ಹೇಳ್ತಾರೆ, ಇದು ಬ್ರಾಕ್ ಲೆಸ್ನರ್ ಅವರ ಲಾಸ್ಟ್ ಮ್ಯಾಚ್ ಅಂಡ್ ಥ್ಯಾಂಕ್ ಯು ಬ್ರಾಕ್ ಅಂತಾನು ಕೂಡ ಮೆನ್ಷನ್ ಮಾಡ್ತಾರೆ. ಓವರ್ ಆಲ್ ಬ್ರಾಕ್ ಲೆಸ್ನರ್ ಅವರು ಐ ಥಿಂಕ್ ಇವತ್ತು ರಿಟೈರ್ಡ್ ಆಗಿದ್ದಾರೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಏನಾದ್ರು ಒರಿಜಿನಲ್ ಆಗಿ ಪ್ಲಾನ್ ಮಾಡಿದ್ರೆ ಇದನ್ನ ಅವರ ಲಾಸ್ಟ್ ಮ್ಯಾಚ್ ಅಂತ ಸಮ್ಮರ್ ಸ್ಲಾಮ್ ನೇ ಅಡ್ವರ್ಟೈಸ್ ಮಾಡಬಹುದಾಗಿತ್ತು. ಬಟ್ ಎಂಡಿಂಗ್ ಮೂಮೆಂಟ್ ಅಲ್ಲಿ ಅವರಿಗೆ ಮೆಸೇಜ್ ಸಿಕ್ಕಿರಬಹುದು ನಮ್ಮ ಪಾಲ್ ಮಿನ್ ಅವರ ಕಡೆಯಿಂದ ಮೈಕಲ್ ಕೋಲ್ ಅವರಿಗೆ. ಅದಕ್ಕೋಸ್ಕರ ನಮ್ಮ ಮೈಕಲ್ ಕೋಲ್ ಅವರು ಆ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿರಬಹುದು. ಬಟ್ ನನ್ನ ಪ್ರಕಾರ ಇನ್ನೂ ಕೂಡ ನಾನು 10% ಚಾನ್ಸ್ ಇದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಇಯರ್ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ ಅಂತ ಅನಿಸ್ತಾ ಇದೆ. ಇನ್ನ ಎಲ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಮ್ಯಾಚ್ ಮಾತ್ರ ಬ್ರುಟಾಲಿಟಿ ಇತ್ತ ತುಂಬಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅದಕ್ಕೋಸ್ಕರನೇ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ನ ಮೈನ್ ಇವೆಂಟ್ ಅಲ್ಲಿ ಇಟ್ಟಿದ್ರು. ಅಷ್ಟೇ ಅಲ್ಲ ಗಾಯ್ಸ್, ರಿಂಗ್ ಕೂಡ ಎಕ್ಸ್ಪೋಸ್ ಆಯ್ತು. ಯಾವ ರೀತಿ ಅಂಡರ್ಟೇಕರ್ ಅವರ ಜೊತೆ ಮ್ಯಾಚ್ ಆಡಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಆ ಒಂದು ರಿಂಗ್ ನ ಎಕ್ಸ್ಪೋಸ್ ಮಾಡಿದ್ರು, ಅದೇ ರೀತಿ ಸಿಮಿಲರ್ ವಿಚಾರನ ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ಮಾಡ್ತಾರೆ. ಇವನ್ ಅಂಡರ್ಟೇಕರ್ ಅವರಿಗೆ ಟ್ರಿಬ್ಯೂಟ್ ನ ಕೊಡೋದಕ್ಕೆ ಒಂದು ಟೂಮ್ ಸ್ಟೋನ್ ಪಾಲ್ ಡ್ರೈವರ್ ನ ಕೂಡ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕನೆಕ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ನಮ್ಮ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ತಾರೆ. ನಾನು ಅನ್ಕೊಂಡಿದ್ದೆ ಪಿನ್ ಆಗ್ಬಿಡು ಗುರು ಒಬಾಫೆಮಿ, ಪಿನ್ ಆಗ್ಬಿಡು ಬ್ರಾಕ್ ಲೆಸ್ನರ್ ಅವರು ವಿನ್ ಆಗ್ಬಿಡ್ಲಿ ಅಂತ. ನಿಜವಾಗ್ಲೂ ಆ ಒಂದು ಟೈಮಲ್ಲಿ ಒಬಾಫೆಮಿ ಅವರು ಸೋಲ್ಲಿ ಅಂತ ನಾನು ಆಸೆ ಪಡ್ತಾ ಇದ್ದೆ. ಬಟ್ ಒಬಾಫೆಮಿ ಅವರು ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ಹಂಗೆ ಎದ್ದು ಒಂದು ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ಬ್ರಾಕ್ ಲೆಸ್ನರ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಒಬಾಫೆಮಿ ಅವರು ವಿನ್ ಆಗಿದ್ದಾರೆ. ಸಮ್ಮರ್ ಸ್ಲಾಮ್ ನ ರಿವ್ಯೂ ವಿಡಿಯೋ ಕೂಡ ಆದಷ್ಟು ಬೇಗ ನನ್ನ ಚಾನಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ ಇದು ರಿಯಾಕ್ಷನ್ ವಿಡಿಯೋ ಆಗಿರುತ್ತೆ, ಯಾಕಂದ್ರೆ ಅಫ್ಕೋರ್ಸ್ ಗಾಯ್ಸ್ ಈ ಒಂದು ಮ್ಯಾಚ್ ಗೆ ರಿಯಾಕ್ಷನ್ ಬೇಕಿತ್ತು. ಎಲ್ಲ ಆದ್ಮೇಲೆ ನಮ್ಮ ಒಬಾಫೆಮಿ ಅವರು ಪೋಸ್ ನ ಕೊಡ್ತಾ ಇರ್ತಾರೆ. ನಾನು ಅನ್ಕೊಂಡೆ ಓಕೆ ಇಷ್ಟೇನಾ, ಬ್ರಾಕ್ ಲೆಸ್ನರ್ ಅವರು ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ಏನಾದ್ರು ಕೊಡ್ತಾರ ಅಂತ ನೋಡ್ತಾ ಇದ್ದೆ. ಅದೇ ರೀತಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಮಾಡ್ತಾರೆ. ಅವರು ಪಾಲ್ ಮಿನ್ ಅವರ ಜೊತೆ ರಿಂಗ್ ಗೆ ಬರ್ತಾರೆ. ರಿಂಗ್ ಗೆ ಬಂದು ಒಬಾಫೆಮಿ ಅವ್ರನ್ನ ಹ್ಯಾಂಡ್ ಶೇಕ್ ನ ಕೊಡೋಕೆ ಹೋಗ್ತಾರೆ. ಒಬಾಫೆಮಿ ಅವರು ಹ್ಯಾಂಡ್ ಶೇಕ್ ನ ಕೊಡೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಹ್ಯಾಂಡ್ ಶೇಕ್ ಬೇಡ ಅಂತ ಒಬಾಫೆಮಿ ಅವ್ರನ್ನ ಹಗ್ ಮಾಡ್ಕೋತಾರೆ. ಆ ಒಂದು ಮೂಮೆಂಟ್ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಕಣ್ಣೀರ್ನ ತರಿಸ್ತು ಅಂತಾನೆ ಹೇಳ್ಬೇಕು. ಅಷ್ಟೇ ಅಲ್ಲ, ನಮ್ಮ ಒಬಾಫೆಮಿ ಅವರು ಅದಾದ್ಮೇಲೆ ಹೋಗ್ತಾ ಇರ್ತಾರೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಮೈಕ್ ನ ತಗೊಂಡು ಒಬಾ ಇಲ್ಲಿ ಬಾ ಅಂತ ಕರೀತಾರೆ. ನಿಜವಾಗ್ಲೂ ಮಕ್ಳನ್ನ ಕರೀತಾರಲ್ಲ ಆ ರೀತಿ ಇತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಕರೆದಿದ್ದು. ಒಬಾ ಇಲ್ಲಿ ಬಾ ಅಂತ ಕರೆದು ಮಿನಿಸೋಟಾ ಮಿನಿಯಾಪೊಲಿಸ್ ಎಸ್ ಕಂಗ್ರಾಚುಲೇಷನ್ಸ್ ನ ತಿಳಿಸ್ತೀನಿ ಒಬಾಫೆಮಿ ನಿನಗೆ. ಅಂಡ್ ನಾನು ಪಾಸ್ಟ್ ಒಬಾಫೆಮಿ ಫ್ಯೂಚರ್, ದಿಸ್ ಇಸ್ ದ ಪಾಸ್ಟ್ ದಿಸ್ ಇಸ್ ದ ಫ್ಯೂಚರ್ ಅಂತ ಹೇಳಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಹ್ಯಾಂಡ್ ನ ರೈಸ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ನಿಜವಾಗ್ಲೂ ಇವತ್ತು ಒಬಾಫೆಮಿ ಅವರ ಕಣ್ಣಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರಿಗೆ ಥ್ಯಾಂಕ್ಸ್ ನ ಹೇಳ್ತಾ ಇದ್ರು. ಅವರು ಕಣ್ಣಲ್ಲೇ ಧನ್ಯವಾದನ ತಿಳಿಸ್ತಾ ಇದ್ರು. ಈ ಒಂದು ಅದ್ಭುತವಾದ ಮೂಮೆಂಟ್ ನ ನನಗೆ ಕೊಟ್ರಲ್ಲ ತಂದೆಯವರೇ, ನಿಮಗೆ ಥ್ಯಾಂಕ್ಸ್ ಅಂತ. ಯಾಕಂದ್ರೆ ಆ ಒಂದು ತಂದೆ ಮಗನ ಬಾಂಧವ್ಯ ಇವತ್ತು ನಮ್ಮ ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು. ನಾನು ರೀಸೆಂಟ್ ಆಗಿ ತಿಳಿಸಿದ್ದೆ, ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರು ಲಾಕರ್ ರೂಮ್ ಅಲ್ಲಿ ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತ. ನಿಜವಾಗ್ಲೂ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವ್ರನ್ನ ಗೈಡ್ ಮಾಡಿದ್ದಾರೆ ಅಂಡ್ ಒಂದು ಪರ್ಫೆಕ್ಟ್ ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನ ಇವತ್ತು ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರಿಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಒಬಾಫೆಮಿ ಅವ್ರನ್ನ ಬಿಟ್ರೆ ಡಬ್ಲ್ಯೂ ಕಂಪನಿಯಲ್ಲಿ ಆ ಒಂದು ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನ ಬ್ರಾಕ್ ಲೆಸ್ನರ್ ಅವರ ಕೈಯಿಂದ ಇಸ್ಕೊಳ್ಳೋದಕ್ಕೆ ಯಾರು ಕೂಡ ಡಿಸರ್ವ್ ಇರಲಿಲ್ಲ. ನಾವು ಈಗ ಒಬಾಫೆಮಿ ಅವ್ರನ್ನ ನೆಕ್ಸ್ಟ್ ಬ್ರಾಕ್ ಲೆಸ್ನರ್ ಅಂತ ಕರಿಬಹುದು. ನಿಜವಾಗ್ಲೂ ನಾನು ಅನ್ಕೊಂಡಿರ್ಲಿಲ್ಲ ಬ್ರಾಕ್ ಲೆಸ್ನರ್ ಅವ್ರನ್ನ ಬಿಟ್ರೆ ಈ ರೀತಿ ಡಾಮಿನೆಂಟ್ ಮನುಷ್ಯ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾನೆ ಅಂತ. ಅದರಲ್ಲೂ ಕೂಡ ಈಗ ಡಬ್ಲ್ಯೂ ಸಿನಾರಿಯೋ ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ, ಎಲ್ಲರೂ ಕೂಡ ಚಿಳ್ಳೆ ಪಿಳ್ಳೆ ಇವ್ರನ್ನೇ ಹಾಕೊಂಡಿದ್ದಾರೆ ಡಬ್ಲ್ಯೂ ಅವರು. ಬಟ್ ಒಬಾಫೆಮಿ ಅಂತ ಟ್ಯಾಲೆಂಟ್ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಆ ಒಂದು ಟ್ಯಾಲೆಂಟ್ ನ ಡಬ್ಲ್ಯೂ ಅವರು ಚೆನ್ನಾಗಿ ಯೂಸ್ ಮಾಡಿಕೊಂಡು ಬ್ರಾಕ್ ಲೆಸ್ನರ್ ಅವರ ಕೈಯಲ್ಲಿ ಅವರಿಗೆ ಒಂದು ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನ ಕೊಡಿಸಿದ್ದಾರೆ. ನಿಜವಾಗ್ಲೂ ಪರ್ಫೆಕ್ಟ್ ಆಗಿತ್ತು ಅಂತಾನೆ ಹೇಳ್ಬೇಕು ಡಿಸಿಷನ್. ಈಗ ನಾನು ಕೇಳ್ಕೊಳ್ಳೋದೊಂದೇ, ನಮ್ಮ ಬ್ರಾಕ್ ಲೆಸ್ನರ್ ಅವರ ಫೈನಲ್ ಮ್ಯಾಚ್ ಇದಾಗದೇ ಇರಲಿ, ಅವರು ಇನ್ನ ಒಂದು ಮ್ಯಾಚ್ಗೆ ಅಪಿಯರ್ ಆಗಲಿ, ಅದು ರಸಲ್ ಮೀನಿಯಾದಲ್ಲಿ ಆಗಿರಲಿ ಅಂತ ಕೇಳ್ಕೊತೀನಿ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು ನನಗೆ ಈ ಒಂದು ಮ್ಯಾಚು. ಹಾಗೆ ಇದರ ಎಂಡಿಂಗು ಸೊ ಇನ್ನೂ ಕೂಡ ಬೇಜಾರಲ್ಲೇ ಇದ್ದೀನಿ ಗೈಸ್ ನಾನಂತೂ ನಿಜವಾಗ್ಲೂ. ಆ್ಯಂಡ್ ಆದಷ್ಟು ಬೇಗ ನನ್ನ ಸಮ್ಮರ್ ಸ್ಲಾಮ್ ರಿಸಲ್ಟ್ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಚಾನಲಲ್ಲಿ. ಅದಕ್ಕೋಸ್ಕರ ಚಾನಲಲ್ಲಿ ಕಾದಿರಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.